ಅದು ಸ್ಟಾಪ್ ಮಾಡಕ್ಕೆ ಹೇಳಿ ಸರ್. ಮಿಕ್ಕಿದ ಇವ್ರದ್ದು ಆಸ್ ಯೂಶುವಲ್ ಏನು 30 ರೂಮ್ಸ್ ಇಲ್ಲ ಇರುತ್ತಲ್ವಾ இல்ல சார் சொல்றதா அவர் என்ன சொல்றாரு இப்ப எல்லாம் கண்டினியூ பண்ண சொல்றாரு. இப்ப 2500 ಅಡ್ಮಿಷನ್ ಮಾಡಿಬಿಟ್ಟಿದ್ದಾರೆ. ಈಗ ಅಡ್ಮಿಷನ್ ಆಗಿರೋದಕ್ಕೆ ತಗೊಂಡು ಹೋಗ್ರಿ ಅಂತಂದ್ರೆ ಇನ್ನೊಂದು ಇಶ್ಯೂ ಆಗುತ್ತೆ. ಇಲ್ಲ ನಾನು ತಗೊಂಡು ಹೋಗೋದಕ್ಕೆ ಹೇಳಿಲ್ಲ, ಕಾರ್ಯಕರ್ತನ ಕಳ್ಸಕ್ಕೆ ಹೇಳಿಲ್ಲ. ಅದು ಏನು ಸದಿಗೆ ಅಡ್ಮಿಷನ್ಸ್ ಮಾಡ್ಕೋಬೇಡಿ. ಈಗ ಏನಿದೆಯಲ್ಲ ಫೆಸಿಲಿಟೀಸ್ ಇನ್ಮೇಲೆ ಅಡ್ಮಿಷನ್ ಮಾಡ್ಕೋಬೇಡಿ. ಈಗ ಏನ್ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಏನ್ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ನಿಮ್ ಶಾಲೆಗೆ ಆ ಮಕ್ಕಳಿಗೆ ಏನೇನ್ ಬೇಕು ಮೂಲಭೂತ ಸೌಕರ್ಯಗಳನ್ನೆಲ್ಲ ವ್ಯವಸ್ಥೆ ಮಾಡೋದು ಜವಾಬ್ದಾರಿ ಮಾಡಿ. ಸ್ವಲ್ಪ ಜನಕ್ಕೆ ಬುಕ್ಸ್ ಇಶ್ಯೂ ಆಗಿದೆ ನಿಜ. ಮಿಕ್ಕಿದ್ದು ಹೆಂಗೆ ಮಕ್ಕಳಿಗೆ ಮಿಕ್ಕಿದ್ದೆಲ್ಲ ಆಚೆ ಹೊರಗಡೆ ಯಾರು ಕೊಡೋದಿಲ್ಲ. ಈಗ ನಿಮ್ಮ ಬುಕ್ಸ್ ಇಲ್ಲ ಸರ್ಕಾರಿ ಬುಕ್ಗಳು ಕೊಡ್ತೀವಿ. ಮಿಕ್ಕಿದ್ದು ನೀವು 100% ಒಂದೇ ಅಂಗಡಿ ರೆಕಮೆಂಡ್ ಮಾಡಿದ್ದಾರೆ. ಅದು ಮಾಡಬಾರ್ದು. ಪೇರೆಂಟ್ಸ್ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಅದನ್ನ ಅವ್ರು ವಾಟ್ಸ್ಆಪ್ ಹಾಕಕ್ಕೆ ಹೇಳಿ. ಅದು ನಮ್ಗೆ ಬಂದಿರೋದು ಸರ್. ಅವ್ರ ಗ್ರೂಪ್ಸ್ ಅಲ್ಲೇ ಶೇರ್ ಮಾಡಿರೋ ಮೆಸೇಜ್ಗಳು ಸರ್. ಆಯ್ತಲ್ಲ ಈಗ ಎಲ್ಲ ಪ್ರೂಫ್ ಇಟ್ಕೊಂಡೇ ಹೇಳ್ತಾ ಇದೀವಿ ಸರ್. ಅಲ್ಲ ಈಗ ಹೇಳ್ತಾ ಇದ್ದೀನಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲ ಸಂಸ್ಥೆ ಇಲ್ಲಿ ಬಂದ್ಬಿಟ್ಟು ಶಿಕ್ಷಣ ಕೊಡ್ತೇವೆ 30 ವರ್ಷದಿಂದ. ಇನ್ನು ಎಷ್ಟು ಸರ್? 600 ರೂಪಾಯಿಗೆ ಬೇರೆ ಏನ್ ಕೊಡ್ಬೋದು ಕ್ಲೀನ್ ಆಗಿ ಕೊಡ್ತಾ ಇದೀವಿ ಸರ್. ಲಾಸ್ಟ್ 15 ವರ್ಷದ ಬಿಲ್ ನನ್ನ ಕಡೆ ಇದೆ ಸರ್. ಖಂಡಿತವಾಗಿ ಒಪ್ಕೊಳ್ಳೋಣ. ಅದಕ್ಕೋಸ್ಕರನೇ ಹೇಳಿದ್ದೀನಲ್ಲ ಈಗ ಇನ್ಮೇಲೆ ಮಾಡಬಾರ್ದು. ಹಿಂದೆ ಆಗಿರೋ ತಪ್ಪುಗಳಿಗೆ ಏನಾದ್ರು ಪನಿಷ್ಮೆಂಟ್ ಅಥವಾ ಏನಾದ್ರು ವೆರಿಫೈ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ನಮ್ಮ ಸರ್ ಪೋಷಕರಿಗೆ ಏನ್ ಹೇಳೋದು ಅಂತಂದ್ರೆ ಆಡಳಿತ ಮಂಡಳಿ ಅವ್ರ ಜೊತೆ ಇವತ್ತೆಲ್ಲ ಚರ್ಚೆ ಮಾಡಿದ್ದೀನಿ. ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಕ್ವಾಲಿಫೈಡ್ ಟೀಚರ್ಸ್ ನೇಮಕಾತಿ ಮಾಡ್ಕೋಬೇಕು, ಆ ಮಕ್ಕಳಿಗೆ ಇರುವಂತಹ ಸಂಖ್ಯೆಗೆ ಅನುಗುಣವಾಗಿ ಫೆಸಿಲಿಟೀಸ್ ನ ಇಂಪ್ರೂವ್ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸಬೇಕು. ಬಂದಂತ ಉದ್ದೇಶ ಏನು ಸರ್? ಬೆಳವಣಿಗೆ ಆಗಿದೆ. ಅದೇ ಬಂದಿರೋ ಉದ್ದೇಶ ಅಂತಂದ್ರೆ ಪತ್ರಿಕೆಗಳಲ್ಲೆಲ್ಲ ವರದಿಯಾಗಿರೋ ಹಿನ್ನೆಲೆಯಲ್ಲಿ ಪೇರೆಂಟ್ಸು ನೀವೆಲ್ಲ ಫೋನ್ ಮಾಡಿದ್ದೀರಾ, ಆ ಹಿನ್ನೆಲೆಯಲ್ಲಿ ವಿಸಿಟ್ ಮಾಡಿದ್ದೀನಿ, ಎಲ್ಲ ಇವತ್ತು ಬಂದಿದ್ದೀನಿ. ಒಟ್ಟಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಶಿಕ್ಷಣ ಕೊಡಬೇಕು, ಸುರಕ್ಷತೆ, ಸೇಫ್ಟಿ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಮತ್ತೆ ಮಕ್ಕಳ ಸುರಕ್ಷತೆ. ಸೊ ಎರಡನ್ನೂ ಸಹ ಆಡಳಿತ ಮಂಡಳಿ ಅವ್ರ ಜವಾಬ್ದಾರಿ, ಅದನ್ನ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಸರ್ ನೀವೇ ಹೇಳಿದ್ರ ಅವಾಗಲೇ ಇವ್ರದೇ ಇನ್ನೊಂದು ಶಾಲೆ ಶಾಲೆ ಇದನ್ನ ವಿಸಿಟ್ ಮಾಡಿದ್ರ, ಪರ್ಮಿಷನ್ ಕೊಟ್ಟಿದ್ರ, ಅದಕ್ಕೆ ಎಲ್ಲಾ ಫೆಸಿಲಿಟೀಸ್ ಇದಾವೆ, ಕ್ಲಾಸ್ ರೂಮ್ ಕರೆಕ್ಟ್ ಆಗಿದೆ, ಗ್ರೌಂಡ್ ಇದೆ, ಎಲ್ಲ ಇದೆ, ಅದಕ್ಕೆ ಎಲ್ಲ ಸೇಫ್ಟಿ. ಇಲ್ಲಿಗೆ ಮಾತ್ರ ಯಾಕೆ ಕೊಟ್ಟಿಲ್ಲ ನೀವು? ಇದಕ್ಕೆ ಮಾತ್ರ ಹೆಂಗ್ ನಡೆಸಿದ್ರೆ? ಇದಕ್ಕೆ ಮುಂಚೆ ತಾನೆ ಅಲ್ಲಿ ಏಡೆಡ್ ಕೊಟ್ಟಿದೆ, ಇವ್ರದೇ ಅದು ಏಡೆಡ್ ಇನ್ಸ್ಟಿಟ್ಯೂಟ್ ಒಂದು ಇದು ಅನ್ಏಡೆಡ್ ಒಂದ ಸರ್. ಅದಕ್ಕೆ ನಾರ್ಮ್ಸ್ ಬೇರೆ ಇದೆ, ಅನ್ಏಡೆಡ್ಗೆ ನಾರ್ಮ್ಸ್ ಇದೆ. ಏಡೆಡ್ಗೆ ಸರ್ಕಾರ ಸಂಬಳ ಕೊಡ್ತಾರೆ, ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಸರ್ಕಾರ ಸಂಬಳ ಕೊಡ್ತದೆ. ಇದು ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಸರ್ಕಾರ ಸಂಬಳ ಕೊಡಲ್ಲ ಸರ್. ಇವ್ರಿಗೆ ಕೋಟ್ಯಾಂತರ ರೂಪಾಯಿ ವಸೂಲಾಗತ್ತಾ ಸರ್? ಅದನ್ನೆಲ್ಲ ವೆರಿಫೈ ಮಾಡ್ತೀನಿ ಸರ್. ಇವಾಗ ಬುಕ್ಸ್ ಮಾರಾಟ ಮಾಡಿದ್ರಲ್ಲ, ದಯವಿಟ್ಟು ಪೇರೆಂಟ್ಸ್ ಬುಕ್ಸ್ ಮಾರಾಟ ಅಮೌಂಟ್ ರಿಟರ್ನ್ ಮಾಡಿ ಸರ್. 80 ರೂಪಾಯಿ ಇವ್ರ ಹತ್ರ 150 ರೂಪಾಯಿ, 30 ರೂಪಾಯಿ 100 ರೂಪಾಯಿ ಇದೆ ಸರ್. ಸರ್ ಆಗೋಗಿದೆ, ಕತೆ ಬಿಟ್ಬಿಡಿ ಸರ್. ಅದೆಲ್ಲ ಮಾಡ್ಬೇಕು ಸರ್. ಅದೆಲ್ಲ ಅಂತಂದ್ರೆ ಇದರಲ್ಲಿ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡ್ಬೇಕು. நான் இதெல்லாம் பேசுறேன். இப்போ பேசலாம். என்ன முடிக்கிறாங்க, எதுக்குதான் முடிக்கிறாங்க? அது சும்மா ಎಲ್ಲಾ ಕಡೆ ಹಂಗೆ ಸೇಮ್ ಕಂಡೀಷನ್. ಜನ
ಫೋನ್ ಯಾರು ಮಾಡಿ ಸರ್ ಇನ್ನೊಂದು ಇದು ಬಿಡಿ ನಮ್ಮ ಶಾಲೆಯಲ್ಲಿ ಡೋರ್ ಹೊಡೆದು ಕಲ್ತರ ಮಾಡ್ಕೊಂಡು 2 days ಆಯಿತು ಸರ್. ಏನು ಅದು ನಲ್ಲಿ ಕಲಿರೋಮನ್ನ ಡೋರ್ ಹೊಡೆದ್ಬಿಟ್ಟು ಈಗ 2 ಡೋರ್ ಹಂಗೆ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಕಂಪ್ಲೇಂಟ್ ಮಾಡಿದ್ದೀವಿ. ನಾನು ಹೇಳಿದ್ದೀನಿ ಬರೀತಾ ಇದ್ದೀವಿ. ಗೋಡೆ ಪಕ್ಕ ಸರ್ ನಾನೇನಂತ ಹೇಳಿದ್ರು ರಿಪೋರ್ಟ್ ಇವಾಗ ಕೊಡೋದು ಅವಾಗ ಕೊಟ್ಟು ಇದಕ್ಕೆಲ್ಲ ಮಾಡಿದೆ ಅದ್ರ ಬಗ್ಗೆ ಕ್ರಮ ರಿಪೋರ್ಟ್ ಸರ್ ನಾನೇ ಹೇಳ್ತಾರೆ ನೀವು ಬಂದಿರೋ ಉದ್ದೇಶ ಇವತ್ತು ಮಹಾವೀರ್ ಜೈನ್ ಶಾಲೆ ಉರ್ಗಾಂಪೇಟೆ ಈ ಶಾಲೆಗೆ ಬರುವಂಥ ಉದ್ದೇಶ ಅಂತಂದರೆ ರಾಬರ್ಟ್ಸನ್ ಪೇಟೆ ಉದ್ದೇಶ ಏನಂತಂದರೆ 2-3 ದಿನದ ಪತ್ರಿಕೆಗಳಲ್ಲಿ ವರದಿ ಆಗುತ್ತಿತ್ತು. ಒಂದು ಸ್ಟ್ರೆಂತ್ ಜಾಸ್ತಿ ಇದೆ, ಫೆಸಿಲಿಟಿ ಇಲ್ಲ ಅಂತ, ಮತ್ತು ಚೌಟ್ರಿಯಲ್ಲಿ ನಡೆಸ್ತಾ ಇದ್ದಾರೆ, ಮತ್ತು ಪ್ಲೇ ಗ್ರೌಂಡು, ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಸಂಬಂಧಪಟ್ಟಂಗೆ ಪತ್ರಿಕೆಯಲ್ಲಿ ವರದಿ ಆದಂಥ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿದ್ದೇನೆ. ಶಾಲೆ ಆಡಳಿತ ಮಂಡಳಿಯನ್ನು ಕರೆಸಿ ನೀವು ಇದ್ರಿ ಜೊತೆಯಲ್ಲಿ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಏನೇನು ಲ್ಯಾಪ್ಸಸ್ ಇದೆ ಅದನ್ನೆಲ್ಲನೂ ಸೆಟ್ರೇಟ್ ಮಾಡ್ಕೊಳೋದಕ್ಕೆ ಆಡಳಿತ ಮಂಡಳಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಮುಖ್ಯವಾಗಿ ಯಾವುದೇ ಶಿಕ್ಷಣ ಸಂಸ್ಥೆ ಮುಖ್ಯ ಉದ್ದೇಶ ಅಂತಂದರೆ ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿ ಸಂಖ್ಯೆಗೆ ಅನುಗುಣವಾಗಿ ಫೆಸಿಲಿಟಿಗಳನ್ನ ಆಡಳಿತ ಮಂಡಳಿಯವರು ಮಾಡಿಕೊಡುವಂತಹದ್ದು ಅವ್ರ ಜವಾಬ್ದಾರಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಮತ್ತು ತಾವೆಲ್ಲ ಕೆಲವೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ದೀರಾ, ಟೀಚರ್ಸ್ ಕ್ವಾಲಿಫಿಕೇಷನ್ನು ಡೀಟೇಲ್ಸ್ ಎಲ್ಲನೂ ರೆಕಾರ್ಡ್ಸ್ ಸಂಬಂಧಪಟ್ಟಂಗೆ. ಇದಕ್ಕೆ ಸಂಬಂಧಪಟ್ಟಂಗೆ BO ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಅಗತ್ಯ ಇದ್ದರೆ ನಿಮ್ಗೇನ ಇದ್ದರೆ ಹೇಳ್ರಿ, ನಮ್ಮ ಆಫೀಸಿಂದ ಇಬ್ಬರನ್ನ ಆಫೀಸರ್ನ ಕಳಿಸ್ಕೊಡ್ತೀನಿ. ಪೂರ್ತಿ ಡೀಟೇಲ್ಸ್ ಇನ್ಸ್ಪೆಕ್ಷನ್ ಮಾಡಿ ನನಗೆ ರಿಪೋರ್ಟ್ ಕೊಡ್ತಾರೆ. ಏನನ್ನ ಲ್ಯಾಪ್ಸಸ್ ಇದ್ದರೆ ನಾನು ಆಮೇಲೆ ಆ್ಯಕ್ಷನ್ ತೊಗೊಳ್ತೀನಿ. ಈಗ ಲ್ಯಾಪ್ಸಸ್ ಇಲ್ವಾ ಸರ್? ಹಾಂ, ಈಗ ನೀವು ನೋಡಿದ್ರಲ್ಲ ಸರ್, ಇನ್ಸ್ಪೆಕ್ಷನ್ ಮಾಡಿದ್ರಲ್ಲ, ನಾನು ಜಸ್ಟ್ ಬಂದಿರೋದು ಅರ್ಧ ಗಂಟೆ 1 ಗಂಟೆ ಅಷ್ಟೇ. ಡೀಟೇಲ್ಸ್ ಇನ್ಸ್ಪೆಕ್ಷನ್ ಮಾಡಬೇಕು. ಮಾಡಿದಂಥ ಸಂದರ್ಭದಲ್ಲಿ ಏನಂತಂದ್ಬಿಟ್ಟು ಗೊತ್ತಾಗುತ್ತೆ. ಸರ್ ಬುಕ್ ಪಠ್ಯಪುಸ್ತಕ ವಿತರಣೆ ಆಗಿದೆ. ಹಾಂ, ರಿಟರ್ನ್ ರಿಟರ್ನ್ ಆಗಬೇಕು ಅಂತಂದರೆ ಪೇರೆಂಟ್ಸ್ ಜೊತೆ ಮಾತಾಡಬೇಕು. ನಮ್ಮ ಆಫೀಸರ್ಸ್ ಬರ್ತಾರೆ, ರಿಟರ್ನ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಈಗ ನಾನು ಆಡಳಿತ ಮಂಡಳಿಯವರಿಗೆ ಸೂಚನೆ ಕೊಡೋಕ್ಕಾಗಲ್ಲ. ಇದು ಪೇರೆಂಟ್ಸು ಮತ್ತು ಟೀಚರ್ಸು ಆಡಳಿತ ಮಂಡಳಿಯವ್ರ ಜವಾಬ್ದಾರಿ ಇದೆ, ನಮ್ಮದು ಜವಾಬ್ದಾರಿ ಇದೆ. ಸೊ ನಾವು BOಗೆ ಸೂಚನೆ ಕೊಟ್ಟಿದ್ದೀನಿ. ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ, ಪೇರೆಂಟ್ಸ್ನ ಒಪಿನಿಯನ್ ತೊಗೊಂಡು ಅವ್ರು ನಾವು ಮುಂದಿನ ನಿರ್ಧಾರ ತಗೊಳ್ತೀವಿ. ನಿಮಗೆ ದೂರು ಕೊಟ್ಟರೆ ನಾವು ಅಮೌಂಟ್ ರಿಟರ್ನ್ ದೂರು ಕೊಟ್ಟರೆ ಬರಬೇಕು. ಈಗ ಒಬ್ಬರು ಇಬ್ಬರು ಕೊಟ್ರಾಗಲ್ಲ, ಭಾಳಷ್ಟು ಜನ ಕೊಡಬೇಕು. ಈಗ ಒಬ್ಬರು ಕೊಟ್ಟರೆ ನೋಡೋಣ, ಅದನ್ನು ಆಮೇಲೆ ಪರಿಶೀಲನೆ ಮಾಡ್ತೀವಿ ಹೇಗೆ ಅಂತ ಅಂದ್ಬಿಟ್ಟು. ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಅದು ಮಾಡೋದು ಬರಕ್ಕೆ. ಪೇರೆಂಟ್ಸ್ 2 ದಿನಗಳಿಂದ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿ ಹೌದು ಮಾಡಿದ್ದಾರೆ, ಮಾನ್ಯತೆ ರದ್ದು ಮಾಡುವಂತ ಪ್ರಸ್ತಾಪ ಮಾಡಿದ್ರು. ಹೌದೌದು, ಇದ್ರ ಬಗ್ಗೆ ಇಷ್ಟೆಲ್ಲ ಲ್ಯಾಪ್ಸಸ್ ಇದೆಯಲ್ಲ, ಈಗ ಏನು ಕ್ರಮ ಕೈಗೊಳ್ತೀರಾ ಅಂತ. ಅದೇ ನಾನು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ನಾನು ಬಂದಿದ್ದೀನಿ, ವೆರಿಫೈ ಮಾಡ್ತೀನಿ. ಇನ್ನೂ ಡೀಟೇಲ್ಸ್ ಹೋಗಬೇಕು. ಈಗ ಮೇಲ್ನೋಟಿಗೆ ಬಂದಿದ್ದೀವಿ, ತಾವೆಲ್ಲ ಹೇಳಿದ್ದೀರಾ. ಆಡಳಿತ ಮಂಡಳಿ ಅವರಿಗೆ ಏನೇನು ಲ್ಯಾಪ್ಸಸ್ ಇದೆ ಅಂತ ಹೇಳಿದ್ದೀನಿ. ಅವ್ರು ಸೆಟ್ರೇಟ್ ಮಾಡ್ಕೊಳಕ್ಕೂ ಸೂಚನೆ ಕೊಟ್ಟಿದ್ದೀನಿ. ಸೂಚನೆ ಕೊಟ್ಟಾದ್ಮೇಲೆ ಅವ್ರು ಪಾಲನೆ ಮಾಡಲಿಲ್ಲ ಅಂತಂದರೆ ಮಾನ್ಯತೆ ರದ್ದು ಮಾಡೋದು, ಪರ್ಮಿಷನ್ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತೊಗೊಳೋದು ಆಮೇಲೆ ಆಗ್ತದೆ. ಆಮೇಲೆ ಆಗುವಂಥ ಕೆಲಸ ಇದು. ಒಂದು ದಿನ ಸ್ಕೂಲು ಲೈಸೆನ್ಸ್ ಹೆಸರು ಇರೋದು ಬೇರೆ ಹೆಸರಿನಲ್ಲಿದೆ. ಎಲ್ಲಿ? ಉರ್ಗಂಪೇಟ್ನಲ್ಲಿ, ಇಲ್ಲಿಂದ 1 ಕಿಲೋಮೀಟರ್. ಅವ್ರ ಶಾಲೆಯವರು ಬೇರೆ ಸ್ಕೂಲ್ ಹೆಸರು ಹಾಕೊಂಡು ಮಾಡ್ತಾ ಇದ್ದಾರೆ. ಯಾವುದಪ್ಪ ಅದು? ನೇರು ಸ್ಕೂಲು ಕಿರಣ್ ಅಂತ. ಅವರು ಸುಮಾರು 2 ವರ್ಷದಿಂದ ಅದು ನಡೀತಾ ಇದೆ. ನೋಡಿ, ಅದನ್ನು ರಿಪೋರ್ಟ್ ಕೊಡಿ. ನನಗೆ ಗೊತ್ತಿಲ್ಲ, ನೀವು ಹೇಳ್ತಿರೋದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿ 1-2-3 ದಿನ ಅಲ್ಲಲ್ಲ, ವಿಸಿಟ್ ಮಾಡಿ ನನಗೆ ರಿಪೋರ್ಟ್ ಕೊಡಿ. ಏನು ವಸ್ತುಸ್ಥಿತಿ ವರದಿ ಕೊಡಿ. ನಾನು ಆ್ಯಕ್ಷನ್ ತೊಗೊಳ್ತೀನಿ. ಓಕೆ, ಥ್ಯಾಂಕ್ ಯು.